ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರ್ಯಾಂಡ್ ಫಿನಾಲೆ ಶೂಟಿಂಗ್ ಮುಕ್ತಾಯ ಆಗಿದೆ. ಸ್ನೇಹಿತರೆ, ಒಂದು ಜೋಡಿ ಸೀದಾ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದು ಯಾವ ಜೋಡಿ, ಅದರ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಬಿಗಿನಿಂದ ಎಂಡ್ ತನಕ ವಿಡಿಯೋ ವಾಚ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ತಿಳ್ಕೊತಾ ಹೋಗ್ತೀರಾ. ಓಕೆ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಹೇಳಿ ಕೇಳಿ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ವೇಳೆ BBK ಅಂದರೆ ಬಿಗ್ ಬಾಸ್ 11ನಲ್ಲಿ ಸ್ಪರ್ಧಿಸುವ ಕೆಲ ಸ್ಪರ್ಧಿಗಳನ್ನು ರಿವೀಲ್ ಮಾಡಲಾಗುತ್ತಿದೆ. ಸ್ನೇಹಿತರೆ, ಹಾಗಾದರೆ ರಾಜಾರಾಣಿಯಲ್ಲಿ ಕಂಪ್ಲೀಟ್ ಮಾಡಿರುವ ದಂಪತಿ ಬಿಗ್ ಬಾಸ್ ಮನೆಗೆ ನೇರವಾಗಿ ಹೋಗ್ತಿದ್ದಾರಾ? ಈ ದಂಪತಿ ಇವರೇನಾ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಇವಾಗ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ಮೊನ್ನೆಯಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ 11 ಪ್ರೆಸ್ ಮೀಟ್ ಮುಗೀತು. ಸ್ನೇಹಿತರೆ, ಪ್ರೆಸ್ ಮೀಟ್ನಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯಕ್ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡಿದ್ರು. ಸ್ನೇಹಿತರೆ, ಅದೇನಪ್ಪ ಅಂದರೆ, ಇದೇ ಶನಿವಾರ ಸೆಪ್ಟೆಂಬರ್ 28 ಪ್ರಸಾರವಾಗುವ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ಸ್ಪರ್ಧಿಸುವ ಕೆಲ ಸ್ಪರ್ಧಿಗಳನ್ನು ರಿವೀಲ್ ಮಾಡಲಾಗುತ್ತದೆ ಸ್ನೇಹಿತರೆ ಅಂತ ಪ್ರಶಾಂತ್ ನಾಯಕ್ ಘೋಷಿಸಿದ್ರು ಅಂತಲೇ ಹೇಳ್ಬೋದು. ಹಾಗಾದರೆ ರಾಜಾರಾಣಿಗೂ ಬಿಗ್ ಬಾಸ್ಗೂ ಏನು ಸಂಬಂಧ ಅನ್ನೋದನ್ನ ನೀವು ಕೇಳೋದಾದರೆ ಸ್ನೇಹಿತರೆ, ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ಶೂಟಿಂಗ್ ಮುಗಿದ ನಂತರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಶೂಟಿಂಗ್ ಈಗಾಗಲೇ ಮುಗಿದಿದೆ ಸ್ನೇಹಿತರೆ. ಫಿನಾಲೆ ಹಂತದಲ್ಲಿ ಸಂಜಯ್, ಮೇಘಾ, ಅರ್ಜುನ್, ಯೋಗಿ, ಸಹನಾ, ಪ್ರಿಯಾಂಕಾ ಕಾಮತ್, ಅಮಿತ್ ನಾಯಕ್, ಲೋಕೇಶ್ ಬಸವಟ್ಟಿ, ರಚನಾ, ಹರ್ಷಿತಾ, ವಿನಯ್ ದಂಪತಿಗಳಾದರೆ ಈ ಫೈನಲಿಸ್ಟ್ಗಳ ಪೈಕಿ ಒಂದು ಜೋಡಿ ಗೆಲುವಿನ ನಗೆ ಬೀರಲಿದ್ದಾರೆ ಸ್ನೇಹಿತರೆ. ಅದು ಎಲ್ಲರಿಗೂ ಗೊತ್ತು. ರಾಜಾರಾಣಿ ವಿನ್ನರ್ ಆಗೋದು ಯಾರು ಅಂತ ಇದೇ ಶನಿವಾರ ನಿಮಗೆ ತಿಳಿಸಿದ್ದಾರೆ. ಇದರ ಜೊತೆಗೆ ಗ್ರ್ಯಾಂಡ್ ಫಿನಾಲೆ ಮಧ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಂಟೆಸ್ಟೆಂಟ್ ರಿವೀಲ್ ಆಗಿದೆ ಸ್ನೇಹಿತರೆ. ಶನಿವಾರ ಪ್ರಸಾರ ಆಗುವ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ಮಧ್ಯ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ಸ್ಪರ್ಧಿಸುವ ಕೆಲ ಸ್ಪರ್ಧಿಗಳನ್ನು ಮಾತ್ರ ರಿವೀಲ್ ಮಾಡಲಾಗುತ್ತದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಸೆಪ್ಟೆಂಬರ್ 29 ಭಾನುವಾರ ಬಿಗ್ ಬಾಸ್ ಕನ್ನಡ 11 ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗುವುದರಿಂದ ಅದರ ಶೂಟಿಂಗ್ ನಡೆಯೋದು ಸೆಪ್ಟೆಂಬರ್ 28 ಶನಿವಾರದಂದೇ. ಹೀಗಾಗಿ ಶನಿವಾರ ಬಿಗ್ ಬಾಸ್ ಮನೆಗೆ ಮೊದಲು ಬಲಗಾಲಿಟ್ಟು ಹೋಗುವ ಕೆಲ ಸ್ಪರ್ಧಿಗಳನ್ನು ಮಾತ್ರ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ರಿವೀಲ್ ಮಾಡಲಾಗಿದೆ ಸ್ನೇಹಿತರೆ ಎಂಬ ಪ್ರಶ್ನೆ ಬಂದಿದೆ ಅಂತಲೇ ಹೇಳ್ಬೋದು. ವೋಟಿಂಗ್ ನಡೆಯುತ್ತೆ. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ವೇಳೆ ರಿವೀಲ್ ಆಗುವ ಸ್ಪರ್ಧಿಗಳ ಪೈಕಿ ಯಾರು ಸ್ವರ್ಗ ತಂಡಕ್ಕೆ ಹೋಗಬೇಕು, ಯಾರು ನರಕ ತಂಡಕ್ಕೆ ಹೋಗಬೇಕು ಅಂತ ಜಿಯೋ ಸಿನಿಮಾ ಆ್ಯಪ್ ಮೂಲಕ ವೀಕ್ಷಕರು ವೋಟ್ ಮಾಡಬೇಕಾಗಿದೆ. ವೀಕ್ಷಕರು ವೋಟಿಂಗ್ ಆಧಾರದ ಮೇಲೆ ಸ್ಪರ್ಧಿಗಳನ್ನು ಸ್ವರ್ಗ ತಂಡಕ್ಕೆ ಅಥವಾ ನರಕ ತಂಡಕ್ಕೆ ಕಳಿಸಲಾಗುತ್ತದೆ. ವೀಕ್ಷಕರು ವೋಟಿಂಗ್ ಆಧಾರದ ಮೇಲೆ ಮೊದಲು ಸ್ವರ್ಗ ಅಥವಾ ನರಕ ತಂಡ ಸೇರಿದವರು ಆನಂತರ ಬರುವ ಸ್ಪರ್ಧಿಗಳ ತಂಡಕ್ಕೆ ಸೇರಬೇಕು ಅಂತ ನಿರ್ಧರಿಸುತ್ತಾರೆ ಸ್ನೇಹಿತರೆ. ರಾಜಾರಾಣಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಅಂದರೆ ರಾಜಾರಾಣಿಲಿ ಒಂದು ಫ್ಯಾಮಿಲಿ ಅಂತಂದರೆ ಒಂದು ಜೋಡಿ ಮಾತ್ರ ಗ್ರ್ಯಾಂಡ್ ಫಿನಾಲೆಯಿಂದ ಡೈರೆಕ್ಟ್ ಬಿಗ್ ಬಾಸ್ 11 ಸ್ಪರ್ಧಿಗಳ ರಿವೀಲ್ ಆಗುತ್ತಿದ್ದಾರಂತೆ. ರಾಜಾರಾಣಿ ಶೋನಲ್ಲಿ ಸ್ಪರ್ಧಿಸುವ ಕೆಲವು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಕಾಲಿಡುವ ಸಾಧ್ಯತೆ ದಟ್ಟವಾಗಿದೆ ಅಂತಲೇ ಹೇಳ್ಬೋದು. ಒಂದು ಜೋಡಿ ಬರೋದು ಗ್ಯಾರಂಟಿ ಸ್ನೇಹಿತರೆ. ಈ ಬಾರಿ ರಾಜಾರಾಣಿ ಶೋನಲ್ಲಿ ಸ್ಪರ್ಧಿಸಲಿರುವ ಒಂದು ಜೋಡಿ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಮಾಡುತ್ತಾರಂತೆ. ಹಾಗಂತ ಸದ್ದು ಕೇಳಿ ಬರುತ್ತಿದೆ ಸ್ನೇಹಿತರೆ. ಆ ದಂಪತಿ ಯಾರಿರಬಹುದು ಅಂದರೆ ಇವರೇ ಇರಬಹುದು ಅನ್ನೋದು ಅಂದಾಜು ಮೇಲಿದೆ ಸ್ನೇಹಿತರೆ. ಫೈನಲಿಸ್ಟ್ ಆಗಿರುವ ಸಂಜಯ್, ಮೇಘಾ, ಅರ್ಜುನ್, ಯೋಗಿ, ಸಹನಾ ಅಥವಾ ಪ್ರಿಯಾಂಕಾ ಕಾಮತ್, ಅಮಿತ್ ನಾಯಕ್ ಪೈಕಿ ಒಂದು ಜೋಡಿ ಬಿಗ್ ಬಾಸ್ ಮನೆಯೊಳಗೆ ಸೀದಾ ಎಂಟ್ರಿ ಕೊಡಬಹುದು. ಇಲ್ಲ ಅಂದರೆ ಈ ಬಾರಿ ರಾಜಾರಾಣಿ ಶೋನಲ್ಲಿ ಹುಟ್ಟು ಹಬ್ಬ ಹಾಕಿದ ಗೋವಿಂದ್ ರಾಜ್ ವೈಲ ದಂಪತಿ ಬಿಗ್ ಬಾಸ್ ಮನೆಯೊಳಗೆ ಬರ್ತಾರಾ ಎಂಬ ಕುತೂಹಲ ಕಾಡುತ್ತಿದೆ ಅಂತೆ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ. ಯಾರೆಲ್ಲ ಬರ್ತಾರೆ, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೆಚ್ಚು ಸಾಧ್ಯತೆ ಇರೋದು ಗೋವಿಂದ್ ರಾಜ್ ವೈಲ ದಂಪತಿ ಬಿಗ್ ಬಾಸ್ ಮನೆಯೊಳಗೆ ಬರ್ತಾರೆ ಅನ್ನೋದು ಸಾಕಷ್ಟು ವೈರಲ್ ಆಗ್ತಾ ಇದೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ. ಇವರೇ ಬರ್ತಾರೆ ಅನ್ನೋದು 90% ಗ್ಯಾರಂಟಿ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಹೊಸ ಹೊಸ ಅಪ್ಡೇಟ್ಗಳನ್ನ ನೀವು ತಿಳ್ಕೋಬೇಕು, ಬಿಗ್ ಬಾಸ್ ಬಗ್ಗೆ ನೀವು ಇನ್ನೂ ತಿಳ್ಕೋಬೇಕು ಅಂತಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ನೋಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.